ಸರಿ ಶಾಸ್ತ್ರಿಗಳೇ, ಮಾಘ ಮಾಸದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಅಭಿಷೇಕ್ ಅವರು ಚಿಕ್ಕೋಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/7/1998, ಸಮಯ 5:45 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಭಿಷೇಕ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಅವರು ಜಾತಕವನ್ನು ನೋಡೋಣ. ನೋಡಿ, ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನ, ವೃತ್ತಿಯ ಅಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ. ಕರ್ಮಸ್ಥಾನದಲ್ಲಿ ಅದು ಕೇಂದ್ರ ಸ್ಥಾನವೂ ಹೌದು. ಹೀಗಾಗಿ ಹಂಸ ಯೋಗ ಇದೆ. ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ರಾಹುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಈಗ ನಡೀತಾ ಇರೋದು ರಾಹುದಶೆ. ರಾಹುದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಈಗ ವೀಕ್ ಆಗಿದೆ ನಿಮಗೆ. ಹೀಗಾಗಿ ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ. ಶನೈಶ್ಚರನ ಆರಾಧನೆ ಬೇಕು. ಈಗ ಅವನು ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಬಲವನ್ನು ಕಳೆದು ಹಾಕ್ತಾನೆ. ಅವನ ಭಾಗ್ಯಾಧಿಪತಿ. ಹೀಗಾಗಿ ಅದೃಷ್ಟ ಕೈ ಕೊಟ್ಟುಬಿಟ್ಟಿದೆ. ಶನೈಶ್ಚರನ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಇವೆರಡೂ ಮಾಡೋದರಿಂದ ವೃತ್ತಿಯಲ್ಲಿ ಒಂದು ಸ್ಥಿರತೆ ಬರುತ್ತೆ. ಹೀಗಾಗಿ ನೀವು ಅದನ್ನು ಮಾಡಿ ತಪ್ಪಿಸಬೇಡಿ. ಅದರಿಂದಲೇ ನಿಮಗೆ ಬದುಕು ಬೆಳಕಾಗೋದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕೀರ್ತನಾ ಜಾಧವ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/7/2000, ಸಮಯ 4:30 ಸಂಜೆ. ಅವರ ಪ್ರಶ್ನೆ, BSc ನರ್ಸಿಂಗ್ ಮಾಡ್ತಾ ಇದ್ದೀನಿ, ಹೇಗಿದೆ ತಿಳಿಸಿ. ಸಂಗೀತ ಕ್ಷೇತ್ರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೀರ್ತನಾ ಜಾಧವ್ ಅವರ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಸಂಗೀತ ಕ್ಷೇತ್ರ ಹೇಗಿದೆ ತಿಳಿಸಿ ಅಂತ ಹೇಳಿದಾರಲ್ವ. ಜಾತಕ ನೋಡೋಣ. ಸಂತೋಷ. ಸಂಗೀತ ಕಲೆ ಇವೆಲ್ಲ ಈಗಲೂ ಪಾಪ ಕೆಲಸ ಮಾಡಿಕೊಂಡು ನೃತ್ಯಕ್ಕೆ ಹೋಗ್ತಕ್ಕಂಥವ್ರು, ಕೆಲಸ ಮಾಡ್ಕೊಂಡು ಸಂಗೀತಕ್ಕೆ ಹೋಗೋರು, ಆಸಕ್ತಿ ಇದ್ದವರು ತುಂಬ ಜನ ಇದ್ದಾರೆ, ಗಮನಿಸಿದ್ದೀನಿ. ನೋಡಿ, ನಿಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಕುಜ ನಿಮಗೆ ಅಷ್ಟಮದಲ್ಲಿದ್ದಾನೆ. ಬುಧ ತುಂಬ ಚೆನ್ನಾಗಿದೆ. ಬುಧ ಅದು ಭದ್ರಯೋಗ, ಅದು ತುಂಬ ಚೆನ್ನಾಗಿದೆ. ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಈಗ ನಾಳೆ ಮೇ ನಂತರ ಬುಧ ಶುರುವಾಗುತ್ತೆ. ಹೀಗಾಗಿ ಬುಧನ ಕಾಲದಲ್ಲಿ ನೀವು ಸಾಧನೆಗೆ ನೋಡಿ, ಅಲ್ಲಿ ಸಂಗೀತ, ಅದಕ್ಕಿಂತ ಬುಧನಿಗೆ ಲಿಪಿ ಗಣಿತಾದಿ ಕಾವ್ಯಶಿಲ್ಪ ಎಂದ ಕಾವ್ಯ ಲಿಪಿ ಇವುಗಳ ಬಗ್ಗೆ ಹೇಳುತ್ತೆ. ಶುಕ್ರನಿಗೆ ಅಷ್ಟಮ ಸ್ಥಾನ ಒಳ್ಳೆಯದನ್ನೇ ಹೇಳಿದೆ. ನೀವು ಪ್ರಯತ್ನ ಮಾಡಬಹುದು ಖಂಡಿತ. ಅದಕ್ಕೆ ನಿಮಗೆ ಕಲಿಕೆಗೆ ಬುಧ ಶುಕ್ರರ ಅನುಗ್ರಹ ಬೇಕು. ಹೀಗಾಗಿ ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಮಾಡಬಹುದು. ಸ್ವಲ್ಪ ಪರಿಶ್ರಮ ಜಾಸ್ತಿ ಆಗುತ್ತೆ ಅಷ್ಟೇ. ಕೆಲವರಿಗೆ ಶುಕ್ರ ದ್ವಿತೀಯದಲ್ಲೂ ಪಂಚಮದಲ್ಲೂ ಇದ್ದು ಸ್ವಕ್ಷೇತ್ರವಾಗಿ ಬಿಟ್ಟಿದ್ರೆ ಅಥವಾ ಉಚ್ಚಸ್ಥಾನ ಆಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಬಹಳ ಬೇಗ 1 ಸಲ 2 ಸಲ ಹೇಳಿದ್ರೆ ಅದು ಬಂದುಬಿಡುತ್ತೆ. ಆದರೆ ಹೀಗಿದ್ದಾಗ ಆಸಕ್ತಿಯನ್ನು ಕಳ್ಕೊಳ್ಬಾರ್ದು. ಹೆಚ್ಚು ಪ್ರಯತ್ನ ಮಾಡಬೇಕಾಗುತ್ತೆ. ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಹೋಗಿ. ನನಗೆ ಇಲ್ಲಿ ಬುಧ ಚೆನ್ನಾಗಿರೋದ್ರಿಂದ ನೀವು ಲಿಪಿ ಗಣಿತ ಕಾವ್ಯ ಶಿಲ್ಪಶಾಸ್ತ್ರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ಯಾವುದು ನೀವು ಗಮನಿಸಿ ಅಲ್ಲಿ ಪ್ರಯತ್ನ ಮಾಡಬಹುದು. ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಬುಧನಿದ್ದಾನೆ ಅಂದರೆ ಯಾವುದಾದ್ರೂ ಒಂದು ಶಾಸ್ತ್ರದ ನೈಪುಣ್ಯ ಬರುತ್ತೆ ಅವರಿಗೆ. ಶಾಸ್ತ್ರದ ಅಧಿಪತಿ ಆತ. ಹೀಗಾಗಿ ಸಂಗೀತವೂ ಒಂದು ಶಾಸ್ತ್ರವೇ ತಾನೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಬಸವರಾಜ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/7/1982, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ನಾನು ಯಾವಾಗ ಸೆಟ್ಲ್ ಆಗ್ತೀನಿ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಬಸವರಾಜ್ ಅವರ ಪ್ರಶ್ನೆ, ನಾನು ಯಾವಾಗ ಸೆಟ್ಲ್ ಆಗ್ತೀನಿ. ಜಾತಕವನ್ನು ನೋಡೋಣ. ಸ್ಥಿರತೆ ಯಾವಾಗ ಬರ್ತದೆ ಬದುಕಿಗೆ, ಅದು ನಿಮ್ಮ ಪ್ರಶ್ನೆ. ನೋಡಿ, ಇದು ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬಲಹೀನ. ಚಂದ್ರನಿಂದ ಗಮನಿಸ್ಕೊಂಡ್ರೂ ಕರ್ಮಾಧಿಪತಿ ಬಲಹೀನ. ರವಿಯಿಂದ ಗಮನಿಸ್ಕೊಂಡ್ರೂ ಕರ್ಮಾಧಿಪತಿ ಬಲಹೀನ. ಹೀಗಾಗಿ ನಿಮಗೆ ಚಂದ್ರನೇ ಒಬ್ಬ ಫಲ ಕೊಡ್ತಕ್ಕಂಥವನು. ಚಂದ್ರ ಮತ್ತು ಶುಕ್ರರು ಇಬ್ಬರಿದ್ದಾರೆ ನಿಮ್ಮ ಜಾತಕದಲ್ಲಿ. ಅವರ ಕಾಲ ಯಾವಾಗ ಬರ್ತದೆ ನೋಡೋಣ. ಈಗ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ. ನೋಡಿ, 2026 10ರಲ್ಲಿ 2026 ಅಕ್ಟೋಬರ್ ನಂತರ ನಿಮಗೆ ಸಮಾಧಾನ ಅನ್ನೋದು ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಿರಿಕಿರಿ. ಯಾಕೆಂದರೆ ಸುಖಾಧಿಪತಿಯ ಕಾಲ ಪ್ರಾರಂಭವಾಗುತ್ತೆ. ಅವನು ತುಂಬ ಚೆನ್ನಾಗಿದ್ದಾನೆ. 2026 ಅಂದರೆ 24, 25, 26 ಇನ್ನು 2 ವರ್ಷ ನೀವು ಕಾಯಬೇಕು. ಆಮೇಲೆ 26 ಅಕ್ಟೋಬರ್ ನಂತರ ಖಂಡಿತ ಅನುಕೂಲಕರವಾಗಿರ್ತದೆ. ಯೋಚನೆ ಮಾಡಬೇಡಿ. ಅಲ್ಲಿಯವರೆಗೆ ನೀವು ಏನು ಮಾಡಬೇಕು, ಈಗ ಪ್ರಸ್ತುತ ಚಂದ್ರ ಶನಿ ನಡೀತಾ ಇರೋದರಿಂದ ಸಹಜವಾಗಿ ನಿಮಗೆ ಮಾನಸಿಕವಾಗಿ ಖಿನ್ನತೆ, ಬೇಸರ, ದುಗುಡ, ದುಮ್ಮಾನ ಇವೆಲ್ಲ ಇದ್ದೇ ಇದೆ. ಇದಕ್ಕೆ ಶನೈಶ್ಚರನ ಪ್ರಾರ್ಥನೆ ಮಾಡಿ. ಶನಿ ಮಂದಿರಕ್ಕೆ ಹೋಗಿ ಒಂದು 10-20 ನಿಮಿಷಗಳ ಕಾಲ ಕೂತು ಅವನ ಸ್ಮರಣೆಯನ್ನೇ ಮಾಡಿ. ಅವನು
ಶೋಕ ಕಾರಣನವನು, ಶೋಕ ಅಳಿಸುವವನು ಅವನೇ. ಮಾಡ್ತಾನೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅರ್ಪಿತಾ ಅವರು ತುಮಕೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/1/2009, ಸಮಯ 4:25 ಬೆಳಗ್ಗೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅರ್ಪಿತಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ, ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ, ಪಂಚಮಾಧಿಪತಿ ಮೌಢ್ಯನ ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ಕುಜ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ ನಡೀತಾ ಇದೆ. ಶುಕ್ರ ಪ್ರಾರಂಭವಾಗುತ್ತೆ ತಮಗೆ ಮುಂದೆ. ಶುಕ್ರ ಚೆನ್ನಾಗಿದ್ದಾನಲ್ಲ, ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಸಹಕಾರ ಸಿಗ್ತಾ ಹೋಗುತ್ತೆ. ನೀವು ನೋಡಿ, ಗುರು ಸನ್ನಿಧಾನ, ಈ ನವಗ್ರಹ ಅಥವಾ ನವಗ್ರಹ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಗುರುವಿರ್ತಾನಲ್ಲ, ಗುರುವಿನ ಪ್ರತಿಮೆ ಇರುತ್ತೆ, ಅದಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ, ಜೇನನ್ನ ತಿನ್ನಿ, ಅಥವಾ ಗುರುಮಂತ್ರವನ್ನು ಹೇಳಿ ನೀವು ಪ್ರಸಾದ ಸ್ವೀಕರಿಸಿದ್ರೆ, ನೀವು ದೇವಸ್ಥಾನಕ್ಕೆ ಹೋಗಿ ಕೇಳಿ, ಜೇನನ್ನು ಅಭಿಮಂತ್ರಿಸಿ ಕೊಡಿ ಗುರುವಿನ ಮಂತ್ರದಲ್ಲಿ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ. ಪ್ರತಿ ದಿವಸ ಗುರು ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಅಥವಾ ಪ್ರತಿ ಗುರುವಾರವಾದರೂ ಹೋಗಿ ಬನ್ನಿ, ಅದು ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವತ್ಸಲ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/2/2004, ಸಮಯ 7:55 ಸಂಜೆ. ಅವರ ಪ್ರಶ್ನೆ ಕೆಲಸ ಮತ್ತು ವೇದ ಅಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವತ್ಸಲ ಅವರ ಪ್ರಶ್ನೆ ವೃತ್ತಿ ಮತ್ತು ವೇದಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪಂಚಮಾಧಿಪತಿ ಬುಧ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು, ಇದು ತುಂಬ ಒಳ್ಳೆಯದು. ನೋಡಿ, ಗುರು ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು, ಇಲ್ಲಿ ಕುಜನು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದರೆ ಅನುಕೂಲ ಆಗುತ್ತೆ ಅಂತ. ಬುದ್ಧಿಸ್ಥಾನಾಧಿಪೇ ಸೌಮ್ಯ ಬುದ್ಧಿಸ್ಥಾನೇ ಶುಭಯುತಿ ತೀವ್ರ ಬುದ್ಧಿಂ ನಿರ್ದೇಶಯಿತ್ ಅಂತ ಒಂದು ಮಾತಿದೆ. ಅಲ್ಲಿ ಪಂಚಮದಲ್ಲಿ ಶುಭ ಗ್ರಹ ಇರೋದು, ಪಂಚಮ ಸ್ಥಾನವೂ ಶುಭವಾಗಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯದು. ಅದು ಲಗ್ನದಲ್ಲಿದ್ದು ಗುರು ಬುಧನನ್ನು ವೀಕ್ಷಣೆ ಮಾಡ್ತಾನಲ್ಲ, ಗುರು ತುಂಬ ಚೆನ್ನಾಗಿದ್ದಾನೆ. ಅಲ್ಲಿ ಪ್ರಜ್ಞಾವಿತ್ತ ಶರೀರ ಪುಷ್ಟಿತನಯ ಜ್ಞಾನಾನಿ ವಾಗೀಶ್ವರಾತ್ ಅಂತ ಹೇಳುತ್ತೆ. ಗುರುವಿಗೆ ಏನಪ್ಪ ಕಾರಕಗಳಿವೆಲ್ಲ? ಪ್ರಜ್ಞೆ, ವಿತ್ತ, ಶರೀರ ಪುಷ್ಟಿತನಯ, ಜ್ಞಾನಾನಿ ವಾಗೀಶ್ವರಾತ್ ಅಂತ. ಹೀಗಾಗಿ ನೀವು ವೇದಾಭ್ಯಾಸ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದರೆ ಖಂಡಿತ ಶಾಸ್ತ್ರ ಚಿಂತನೆ ವೇದಾಭ್ಯಾಸ ಅಥವಾ ವ್ಯಾಕರಣಶಾಸ್ತ್ರ ಇವೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಬುಧನೂ ಅಲ್ಲಿದ್ದಾನಲ್ಲ, ಹೀಗಾಗಿ ಅವನು ವ್ಯಾಕರಣಪಟು. ಹೀಗಾಗಿ ವ್ಯಾಕರಣಶಾಸ್ತ್ರಕ್ಕೆ ಹೆಚ್ಚಿನ ಮಾನ್ಯತೆ. ಅಲಂಕಾರ, ಅರ್ಥಾಲಂಕಾರ ಮಾಡ್ತಕ್ಕಂಥ ಅಲಂಕಾರ ಶಾಸ್ತ್ರ, ಇದೆಲ್ಲ ನಿಮಗೆ ಅನುಕೂಲ ಆಗ್ತಕ್ಕಂಥ ಸಂಸ್ಕೃತ ವೇದ ಎರಡೂ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದೇ. ಚಂದ್ರನು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾಗ ನೀವು ವಿಶಿಷ್ಟ ವ್ಯಕ್ತಿ ಆಗಲಿಕ್ಕೆ ಸಂಶಯವೇ ಇಲ್ಲ. ತುಂಬ ಚೆನ್ನಾಗಿದೆ. ಶುಕ್ರನು ತುಂಬ ಬಲವಾಗಿದ್ದಾನೆ. ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ. ನೀವು ಒಳ್ಳೆಯ ಅಭ್ಯಾಸ ಮಾಡಬಹುದು, ಶಾಸ್ತ್ರಜ್ಞಾನವನ್ನು ಪಡಿಬಹುದು. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.